ನೋಡಿ, ಅದು ಕಪಿಲೆ ಬರ್ತಾ ಇರ್ತವಂಥದ್ದು. ಇದು ಗೋದಾವರಿ. ಇಲ್ಲೋಗಿ ಸಂಗಮ ಆಗುವಂಥದ್ದು. ಅಲ್ಲಿ ಮುಂದೆ 70 ಅಡಿ ಉದ್ದ ಪ್ರಭು ಶ್ರೀರಾಮಚಂದ್ರನ ಬಹಳ ಬೃಹದಾಕಾರವಾದಂಥ ಮೇಲ್ಗಡೆ ಕಳಶದಿಂದ ಏನು ಆಯಿಲ್ ತುಂಬಿ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಹಾಕುವಂಥವ್ರು ತುಂಬಿ ಅಲ್ಲಿ ಭಗವಂತನ ಮೇಲೆ ಲೇಪನ ಆಗುವಂಥದ್ದು, ಅಭಿಷೇಕ ಆಗುವಂಥದ್ದು. ಸ್ನೇಹಿತರೆ, ಫೈನಲಿ ರೀಚ್ ಆದ್ವಿ. 4:45 ಆಯಿತು. ಶನಿ ಸಿಗ್ನಾಪುರ ರೀಚ್ ಆದ್ವಿ. ಇನ್ನೇನೊಂದು ಅರ್ಧ ಕಿಲೋಮೀಟರ್ ಇರ್ಬೇಕಷ್ಟೇ. ಸೊ ಬನ್ನಿ, ಶನಿ ಸಿಗ್ನಾಪುರಕ್ಕೆ ಹೋಗಿ ಭಗವಂತನ ದರ್ಶನ ಮಾಡೋಣ. ಕರ್ಮದಾತ ಎಲ್ಲರಿಗೂ ಅವರವರ ಕರ್ಮಾನುಸಾರ ಒಳ್ಳೇದು ಮಾಡಲಿ. ಹಾಗೆ ಇಲ್ಲಿನ ವಿಶೇಷ ಏನು ಅಂದ್ರೆ, ಇಲ್ಲಿ ಆ ಭಗವಂತನ ಮೇಲೆ ಇಲ್ಲಿರ್ತಕ್ಕಂಥ ಜನಗಳಿಗೆ ನಂಬಿಕೆ ಎಷ್ಟು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಥರ ಮನೆಗಳಿಗೆ ಡೋರುಗಳಿಲ್ಲ, ಅಂಗಡಿಗಳಿಗೆ ಡೋರುಗಳಿಲ್ಲ. ಇದು ಅವಾಗಿಂದನೂ ನಡೆದು ಬಂದಿರೋವಂಥದ್ದು. ಬಟ್ ಈಗೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ. ಯಾರು ಸ್ವಲ್ಪ ಒಬ್ರು ಹಾಕಿರ್ಬೇಕು. ಬಟ್ ಕರ್ಟನ್ಗಳು ಹಾಕೊಳ್ಳೋರು ನಾನು ಅವಾಗಿಂದ ತುಂಬ ವರ್ಷಗಳಿಂದ, ಒಂದು 20-25 ವರ್ಷದಿಂದ ಬರ್ತಾ ಇದ್ದೀನಿ. ಕರ್ಟನ್ಗಳು ಹಾಕ್ಕೊಳ್ತಾರೆ. ಇವಾಗೂ ಎಷ್ಟೋ ಜನ ಮನೆಗಳಿಗೆ ಡೋರ್ಗಳನ್ನು ಹಾಕಿಲ್ಲ. ತೋರಿಸ್ತೀನಿ ನಾನು ನಿಮಗೆ, ಅದರದ್ದೇನಾದರೂ ಸಿಕ್ಕಿದ್ರೆ ತೋರಿಸ್ತೀನಿ. ನೋಡಿ ಸರ್, ಇರ್ತಾರೆ ಇವರು ಬರೀ ಯಾಮಾರ್ಸೋದೇನೆ. ನಮ್ಮದು ಪಾರ್ಕಿಂಗು, ಫ್ರೀ ಪಾರ್ಕಿಂಗ್ ಅಂತೇಳಿ ನಮ್ಮ ಅಂಗಡಿಲಿ ಪರ್ಚೇಸ್ ಮಾಡಿ ಅಂತ ಹೇಳಿ ಈ ಥರ ದಂಧೆ ಭಾಳಷ್ಟಿತ್ತು ಇಲ್ಲಿ ಶನಿ ಸಿಗ್ನಾಪುರಲ್ಲಿ. ಈಗ ಎಲ್ಲದಕ್ಕೂ ಕಡಿವಾಣ ಹಾಕಿದ್ದಾರೆ. ಫ್ರೀ ಪಾರ್ಕಿಂಗ್ ಅಂತ ನೋಡಿ ಏನು ಹಾಕೊಂಡಿದ್ದಾರೆ. ಇವರೆಲ್ಲ ಪೇಯ್ಡ್. ಆ್ಯಕ್ಚುಲಿ ನಮ್ಮ ಅಂಗಡಿಲಿ ತಗೊಳ್ಳಿ ಅಂತ. ಆ್ಯಕ್ಚುಲಿ ಗೌರ್ಮೆಂಟ್ ಪಾರ್ಕಿಂಗ್ ಬೇರೆ ಇದೆ. 700, 800, 900, 1000 ರೂಪಾಯಿಗೆ ತೊಗೊಂಬಿಡೋರು ಮುಂಚೆ ಎಲ್ಲ. ಹೆಂಗೆ ಬೇಕಂದ್ರೆ ಹಂಗೆ. ಸುಮ್ಮನೆ ಅವನೆಲ್ಲೋ ನೋಡ್ದಂಗೆ ನೋಡಿ ಬಂದು ನಿಂತ್ಕೊಳ್ಳೋದು. ಇನ್ನೊಬ್ಬ ಅಡ್ಡ ಹಾಕೋದು. ನೋಡಿ, ಇದೇ ದೇವಸ್ಥಾನ ಬಲಭಾಗದಲ್ಲಿ ಇರುವಂಥದ್ದು. ಇಲ್ಲಿ ಟನಲ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಂಡರ್ಗ್ರೌಂಡ್ ಪ್ಯಾಸೇಜ್ ನಡ್ಕೊಂಡು ಬರಲಿಕ್ಕೆ ರೋಡ್ ಮೇಲೆ ಬರೋಂಗೆ ಇಲ್ಲ. ನೋಡಿ, ಇಲ್ಲಿದೆ ನೋಡಿ ಆ್ಯಕ್ಚುಲಿ ದೇವಸ್ಥಾನದ್ದು. ಜನ ಇದ್ದಾರೆ ಅಲ್ವಾ ಸರ್? ಭಾನುವಾರ. ಸೊ ನೋಡಿ, ಅಲ್ಲಿಂದ ಪಾರ್ಕಿಂಗಿಂದ ಬಂದ್ವಾ. ನೋಡಿ, ಇಲ್ಲಿ ವೇ ಟು ಟೆಂಪಲ್ ಅಂತ ಹೇಳಿ ಒಂದು ಆರ್ಚ್ ಮಾಡಿ ಇಲ್ಲಿಂದ. ಸೊ ಇಲ್ಲಿ ಒಳಗಡೆ ನಾನು ನುಗ್ಗಿ ಅಂಡರ್ಗ್ರೌಂಡ್ ಪಾಸ್ ಮಾಡಿದ್ರೆ ಸೀದಾ ದೇವಸ್ಥಾನದ ಒಳಗಡೆ ಹೋಗ್ತೀವಿ ಭಗವಂತನ ದರ್ಶನಕ್ಕೆ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಛಾಯಾಗ್ರಜಂ ಛಾಯಾಮಾರ್ತಾಂಡಂ ಸಂಭೂತಂ ನಮಾಮಿ ಶನೇಶ್ಚರಂ.
ನೋಡಿ ನಾವುಗಳಲ್ಲಿ ಏನು ಹಾಕಿದ್ವಿ ಆಯಿಲು, ಇವರು ಡೈರೆಕ್ಟ್ ಹಾಕ್ತಾರೆ ಅಲ್ಲಿಗೆ 500 ರೂಪಾಯಿ ಒಬ್ಬರಿಗೆ. ಅಲ್ಲಿ ಮೇಲ್ಗಡೆ ಕಳಶದಿಂದ ಏನು ಆಯಿಲ್ ತುಂಬಿ ಬರ್ತಾ ಇದೆ, ಇಲ್ಲಿ ಕೆಳಗಡೆ ಹಾಕುವಂಥವ್ರು ತುಂಬಿ ಅಲ್ಲಿ ಭಗವಂತನ ಮೇಲೆ ಲೇಪನ ಆಗುವಂಥದ್ದು, ಅಭಿಷೇಕ ಆಗುವಂಥದ್ದು. ಸ್ನೇಹಿತರೆ, ನೆನ್ನೆಯಿಂದ ಆ್ಯಕ್ಚುಲಿ ಏನು ವೀಡಿಯೋಗಳು ಮಾಡ್ಕೊಂಡಿಲ್ಲ, ಯಾಕಂದರೆ ಶಿರ್ಡಿದು ತುಂಬ ಸಾರಿ ಮಾಡಿದ್ದೀನಿ ವೀಡಿಯೋಗಳನ್ನ ಅಂತ ಹೇಳಿ ಶಿರ್ಡಿದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನೆನ್ನೆ 7 ಗಂಟೆಲಿ ಬಂದ್ವಿ, ಸಿಕ್ಕಾಪಟ್ಟೆ ಮಳೆ ಶಿರ್ಡಿನಲ್ಲಿ. ಇವಾಗ ಹೊರಟಿರೋದು 2 ಗಂಟೆ ಆಗ್ತಾ ಇದೆ ನಾಸಿಕ್ ಕಡೆಗೆ. ಇಷ್ಟೊತ್ತವರೆಗೂ ಮಳೆನೇ ಇತ್ತು, ಈಗ ಸ್ವಲ್ಪ ಬಿಸಿಲು ಬಂತು ಲೈಟಾಗೆ. ಶಿರ್ಡಿನಲ್ಲಿ ಒಳ್ಳೆ ದರ್ಶನ ಆಯಿತು. ನೆನ್ನೆ ಹೋಗಿ ಹಾಲ್ಟ್ ಆಗಿ ರೂಮ್ ತೊಗೊಂಡು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ಬೆಳಗ್ಗೆ ಚೆಕ್ಔಟ್ ಮಾಡ್ಕೊಂಡು ಒಟ್ಟಿಗೆ ದರ್ಶನ ಮಾಡ್ಕೊಂಡು ಹೊರಟ್ವಿ. ಒಳ್ಳೆ ದರ್ಶನ ಅಂತೂ ಆಯಿತು. ಆರತಿ ಸಮಯದಲ್ಲಿ ಹೋದ್ವಿ, ಸೊ ಹಾಗಾಗಿ ದರ್ಶನ ನಿಲ್ಲಿಸಿದ್ರು. ದ್ವಾರಕಾಮಾಯಿಗೆ ಹೋಗಿ ಆರತಿ ಮುಗಿಸಿದ್ವಿ. ಆರತಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ಸೀನಿಯರ್ ಸಿಟಿಸನ್ಸ್ ಕೋಟಾದಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ದರ್ಶನ ಮಾಡಿ ಬಂದ್ವಿ. ಸೊ ಇದಿಷ್ಟ ಆಗಿತ್ತು ಶಿರಡಿದು. ಸೊ ಈಗ ನಾಸಿಕ್ಗೆ ಹೋಗ್ತಾ ಇದ್ದೀನಿ. ನಾಸಿಕ್ದು ನಾನೇನು ಎಕ್ಸ್ಪ್ಲೋರ್ ಮಾಡಿ ಹೋಗಿದ್ದೀನಿ, ಬಟ್ ನನ್ನ ಚಾನಲ್ಗೆ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ನಾಸಿಕ್ದೊಂದಷ್ಟು ಡೀಟೇಲ್ ಆಗಿ ವೀಡಿಯೋಸ್ ಮಾಡ್ತೀನಿ. ಸೊ ಬನ್ನಿ, ನಮ್ಮ ಪ್ರಯಾಣ ನಾಸಿಕ್ ಕಡೆಗೆ. ನಾನು ಹೋಗ್ತಾ ಇದ್ದೀನಿ ಶಿರ್ಡಿ ಬಾಂಬೆ ಎಕ್ಸ್ಪ್ರೆಸ್ ವೇನಲ್ಲಿ. ಬನ್ನಿ, ಒಂದಷ್ಟು ಮಾಹಿತಿ. ಇಲ್ಲಿ ಅಡುಗೆ ಮಾಡ್ಕೊಳ್ಬೇಕು, ಎಲ್ಲಿ ಅಡುಗೆ ಮಾಡ್ಕೊಳ್ಳೋದು, ಏನಾದರೂ ಒಂದು ಶೆಲ್ಟರ್ ಸಿಕ್ಕರೆ ಅಡುಗೆ ಮಾಡ್ಕೊಳ್ಳೋದು. ಸೊ ಇದೆಲ್ಲನೂ ನಿಮಗೆ ತಿಳಿಸ್ತಾ, ಒಂದಷ್ಟು ತೋರಿಸ್ತಾ, ಮಾಹಿತಿಯನ್ನು ಕೊಡ್ತಾ ನಮ್ಮ ಈ ಪ್ರಯಾಣನ ಕನಕಪುರ ಟು ಅಮರನಾಥ್ ಪ್ರಯಾಣನ ಮುಂದುವರ್ಸೋಣ. ಸಿನ್ನಾರ್ ನಾಸಿಕ್ಕು ಇದೇನಾ ನೆಕ್ಸ್ಟ್ ಎಕ್ಸಿಟಾ? ಕನ್ಫ್ಯೂಸ್ ಅಲ್ಲ, ಇದು ಸಿನ್ನಾರ್, ಇದು ಇದೇನೆ, ಇದೇ ಎಕ್ಸಿಟ್. ಶಿರ್ಡಿ ಬಾಂಬೆದೇನು ಎಕ್ಸ್ಪ್ರೆಸ್ ವೇ ಸಿಕ್ತು ನನಗೀಗ. ಶಿರ್ಡಿಯಿಂದ ನಾಸಿಕ್ ಎಕ್ಸಿಟ್ಗೆ 90 ರೂಪಾಯಿ ಕಟ್ಟಾಯಿತು ಎಕ್ಸ್ಪ್ರೆಸ್ ವೇನಲ್ಲಿ. ನಾಸಿಕ್ ಎಕ್ಸಿಟ್ ಆಗಿ ಮಾಮೂಲಿ ರೆಗ್ಯುಲರ್ ಹೈವೇ NH ಕನೆಕ್ಟ್ ಆಗ್ಬಿಡ್ತೀವಿ. ಪೂನಾಗೊಂದು ಕನೆಕ್ಟ್ ಆಗುತ್ತೆ ಬೇರೆ. ಅದಾದಮೇಲೆ ಸಿನ್ನಾರ್ ಅಂತ ಇದೆ, ಅಲ್ಲಿ ನಾಸಿಕ್ ರೋಡ್ ಕನೆಕ್ಟ್ ಆಗುತ್ತೆ. ಇದು ನಾವು ಶಿರ್ಡಿಯಿಂದ ನಾಸಿಕ್ ಕಡೆ ಹೊರಟ್ವಿ. ಇದು ಹೈವೇ. ಇದು ಈ ಹೈವೇ ಹತ್ರ ಇಲ್ಲೊಂದು ಶೆಲ್ಟ್ರ್ ಇತ್ತು, ಅಂಗಡಿ ಬಾಗಿಲು ಹಾಕಿತ್ತು. ಅಂಗಡಿ ಕ್ಲೋಸ್ ಆಗಿರೋದ್ರಿಂದ ಇಲ್ಲೇನೆ ರೈಸ್ ಮಾಡ್ತಾ ಇದ್ದಾಳೆ. ರೈಸ್ ಮಾಡಿಕೊಂಡು, ರೈಸ್ಗೆ ಏನು ಹೇಳಿದ್ ನೀನು? ಏನು ಅದನ್ನ ಹಂಗೆ ಕಲ್ಸ್ಕೊಂಡು ತಿನ್ನೋದಾ? ಸ್ನೇಹಿತರೆ, ತಪೋವನದಲ್ಲಿ ಒಂದು ಬೃಹತ್ತ ಅಂತ ಶ್ರೀರಾಮಚಂದ್ರನ ಒಂದು ಸ್ಟ್ಯಾಚ್ಯೂ ಕೂಡ ಇದೆ. ರಾಮಚಂದ್ರ ತಂದೆ. ಎಪ್ಪತ್ತು ಅಡಿ ಉದ್ದ ಪ್ರಭು ಶ್ರೀರಾಮಚಂದ್ರನ ಬಹಳ ಬೃಹದಾಕಾರವಾದಂಥ ಒಂದು ಸ್ಟ್ಯಾಚ್ಯೂ ತಪೋವನದಲ್ಲಿ. ಇಲ್ಲಿ ಈ ಕಡೆ ಶ್ರೀ ಲಕ್ಷ್ಮಣ್ ಜಿ ಮಂದಿರ್. ಬನ್ನಿ, ಪಾಯಿಂಟ್ ರಾಮಾಯಣ ಸ್ಟಾರ್ಟ್ ಶುರುವಾಗಿದ್ದೇ ಇಂಥ ಜಾಗದಲ್ಲಿ. ಶುರುವಾಗ್ಲಿಕ್ಕೆ ಕಾರಣವಾದಂಥ ಒಂದು ಸ್ಥಳ ನಾಸಿಕ್ ಅಂತ. ಈ ಸ್ಥಳಕ್ಕೆ ಹೆಸರು ಬರಬೇಕಾದ್ರೆ ನಡೆದಂಥ ಈ ಇನ್ಸಿಡೆಂಟ್ ಏನಿದೆ, ಇದರಿಂದಾನೇ ನಾಸಿಕ್ ಅಂತ ಬಂದಿದ್ದು. ನಾನು ಪ್ರತಿಯೊಂದು ಕಥನೆ ಹೇಳ್ತೀನಿ. ಇಲ್ಲಿದೆ ನೋಡಿ, ಶ್ರೀ ಲಕ್ಷ್ಮಣ್ ಜಿ ಮಂದಿರ್. ಶೂರ್ಪನಖಾ ಕಿ ನಾಕ್ ಕಟಿ ಹುಯಿ ಜಗ. ಸ್ನೇಹಿತರೆ, ನಾನಿವಾಗ ಇರುವಂಥ ದೇವಸ್ಥಾನ ಏನಿದೆ, ನನ್ನ ಹಿಂದೆ ಇರ್ತಕ್ಕಂಥ ಜಾಗ ಏನಿದೆ, ರಾಮಾಯಣ ಶುರುವಾಗಲಿಕ್ಕೆ ಮೂಲವಾದಂಥ ಜಾಗ ಇದು. ರಾಮಾಯಣ ಶುರುವಾಗಿದ್ದು ಇದೇ ಸನ್ನಿಧಾನದಲ್ಲ. ಇದೇ ಸನ್ನಿಧಾನ ಅನ್ನೋದಕ್ಕಿಂತ ಇದೇ ಜಾಗದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇದೇ ಜಾಗದಲ್ಲಿ ಶೂರ್ಪನಖಿಯ ಮೂಗನ್ನು ಲಕ್ಷ್ಮಣ ಕಟ್ ಮಾಡಿದ್ದು. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟ್ಯಾಚ್ಯೂವನ್ನು ಮಾಡಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನಮ್ಮ ಮಾವನಿಗೆ ಸೀಬೆಕಾಯಿ ಅಂದರೆ ಆಸೆ. ಮೆತ್ತಿಗೆ ಇಲ್ಲೇನೋ ವ್ಯವಹಾರ ಮಾಡ್ತಾ ಇದ್ದಾರೆ ಸೀಬೆಕಾಯ್ದು. ಎಷ್ಟಕ್ಕೆ ಮಾತಾಡಿದ್ರಿ ಸರ್?
80 ರೂಪಾಯಿ ಹೋಗಿ 1.5 kg 100 ರೂಪಾಯಿ ಬಂದು. ಅಲ್ಲೆಲ್ಲ ಮಾರ್ಕ್ ಆಗಿರೋದಕ್ಕೂ ಬೆಳ್ಳಗೆ ಇಂಥವು ಎತ್ಕೋಬೇಕು ತಾನೆ ನೀವು ನೋಡಿ, ಈ ಥರ ಬೆಳ್ಳಗೆ ನೋಡಿ ಎಲ್ಲ ನೋಡಿ ತಗೊಂಡಿದ್ದು ನಾನು. ನೋಡಿ ಚೆನ್ನಾಗಿತ್ತು ನೋಡಿ, ಇದು ಬಿಟ್ಬಿಟ್ಟಿದ್ರಲ್ಲ ನೋಡಿ. ಇದು ಲಕ್ಷ್ಮಣ್ ಜಿ ಕಾ ಮಂದಿರ್, ಲಕ್ಷ್ಮಣ ದೇವಸ್ಥಾನ. ಆ ಮೂಗು ಕತ್ತರಿಸಿದಂಥ ಮೂಗು ಗೋದಾವರಿಯ ತಟಕ್ಕೆ ಬಂದು ಬೀಳ್ತದೆ. ಇಲ್ಲಿ ಗೋದಾವರಿ ನದಿ ಹರಿತಾ ಇದೆ, ಸೊ ಇಲ್ಲಿಗೆ ಬಂದು ಬೀಳುವಂಥದ್ದು ಯಾರ್ದು? ಶೂರ್ಪನಖಿಯ ಮೂಗು. ಸಂಗಮ ಇದು, ಕಪಿಲ ಗೋದಾವರಿಯ ಸಂಗಮ. संगम अदु भाई साहब, ये कपिला कौन है, गोदावरी कौन है इसमें? अच्छा, जो संगम बोलते हैं वहीं पे होता है। नहीं, ये जो आ रहा है कपिला है क्या वो? गोदावरी. हाँ, ओके ओके. ನೋಡಿ ಅದು ಕಪಿಲೆ ಬರ್ತಾ ಇರ್ತವಂಥದ್ದು, ಇದು ಗೋದಾವರಿ. ಇಲ್ಲೋಗಿ ಸಂಗಮ ಆಗುವಂಥದ್ದು. ಅಲ್ಲಿ ಮುಂದೆ ಕುಂಡ ಇದೆ, ಅಲ್ಲಿ ಮೂಗು ಬಿತ್ತು ಅಂತ ಹೇಳಿ ಒಂದು ವಾಡಿಕೆ. ನೋಡಿ ಇದು ಕಪಿಲೆ, ಇಲ್ಲಿ ದೇವಸ್ಥಾನ ಇದೆ. ಇದು ಕಪಿಲೆ. ಅಲ್ಲಿ ಸಂಗಮ ಆಗುವಂಥದ್ದು. ಸ್ನೇಹಿತರೆ, ಇದಾಗಿತ್ತು ತಪೋವನ್ನಲ್ಲಿರ್ತಕ್ಕಂಥ ಗೋದಾವರಿ ಕಪಿಲಾ ನದಿಯ ಸಂಗಮ. ಹಾಗೆ ಶ್ರೀಲಕ್ಷ್ಮಣನ ದೇವಸ್ಥಾನ, ರಾಮಾಯಣ ಶುರುವಾದಂಥ ಮೂಲ ಜಾಗ, ಮೂಲ ಸ್ಥಳ. ತುಂಬ ಜನ ನೋಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕನ್ನಡ ವ್ಲಾಗರ್ಸು ಬಂದು ಎಕ್ಸ್ಪ್ಲೋರ್ ಮಾಡಿರಲ್ಲ ಇದೆಲ್ಲ. ಸೊ ಒಂದು ಪ್ರಯತ್ನ ನಿಮಗೆ ತಿಳಿಸುವಂಥದ್ದು. ಸೊ ಬನ್ನಿ, ಇಲ್ಲಿ 2027ಕ್ಕೆ ಕುಂಭಮೇಳ ಆಗತ್ತೆ. ನೀವು ಪ್ರಯಾಗ್ರಾಜಲ್ಲಿ ಏನು ಕುಂಭಮೇಳ ನೋಡಿದರೆ, ಸೊ 2027ಕ್ಕೆ ಮಹಾಕುಂಭನ ಏನೋ ಹೇಳ್ತಾರೆ, ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಹೇಳಿದ್ರು. ಇಲ್ಲಿ ಕುಂಭಮೇಳ 2027ಕ್ಕೆ ಇಲ್ಲಿ